ವ್ಯವಸ್ಥೆನೇ ಸರಿ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಡಿಪೋ ಮ್ಯಾನೇಜರ್ ಸರಿ ಇಲ್ವೋ ಅಥವಾ ಶಿರಾನ ರೂಲ್ ಮಾಡ್ತಾ ಇರ್ತಕ್ಕಂಥ MLA ಸಾಹೇಬರು ಸರಿ ಇಲ್ವೋ, ಏನು ಒಂದು ಗೊತ್ತಾಗ್ತಾ ಇಲ್ಲ. ಇದರಿಂದ ನೋಡ್ತಾ ಇದ್ರೆ ಮೋಸ್ಟ್ಲಿ ಶಿರಾನೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದೊಂದು ಬಸ್ಸಿನ ಒಂದು ವಿಚಾರದಿಂದ ಶಿರಾಕ್ಕೆ ಒಂದು ಕೆಟ್ಟ ಹೆಸರು ಅಂತ ಹೇಳಕ್ ಇಷ್ಟಪಡ್ತಾ ಅಂತ ನಾನು ತಾವರೆಕೆರೆಯಿಂದ ಮಾತಾಡ್ತಿದ್ದೀನಿ. ತಾವರೆಕೆರೆಯಿಂದ ಹೊಸೂರು ಸ್ಕೂಲ್ಗೆ ಹೋಗ್ತಿದ್ದೀವಿ. ಹೊಸೂರು ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗೈತೆ ಅಂತ ಹೋಗ್ತಿದ್ದೀವಿ. ಅಲ್ಲಿ ನೋಡಿದ್ರೆ ಎಜುಕೇಷನ್ ಚೆನ್ನಾಗೈತೆ, ಬಸ್ ರೂಟಿಂದ ಎಲ್ಲ ಎಜುಕೇಷನ್ ಎಲ್ಲ ಹಾಳಾಗ್ತಾ ಇದೆ. ನಮಗೆ ಅಂತಲೇ ಹೊಸೂರಿಗೆ ಅಂತಲೇ ಒಂದು ಪರ್ಫೆಕ್ಟ್ ಬಸ್ ಬಿಡ್ರಿ, ಪರ್ಫೆಕ್ಟ್ ಕಂಡಕ್ಟ್ರು, ಪರ್ಫೆಕ್ಟ್ ಡೈರೆಕ್ಟ್ರು ಬಿಡ್ರಿ ಅಂತ ಕೇಳ್ತಿದ್ದೀವಿ. ಅಲ್ಲಿ ಪರ್ಫೆಕ್ಟ್ ಕಂಡಕ್ಟ್ರೇ ಇಲ್ಲ, ಪರ್ಫೆಕ್ಟ್ ಡ್ರೈವರೇ ಇಲ್ಲ ಅಂದರೆ ಯಾರಂದ್ರೆ ಅವರೇ ಬರ್ತಾರೆ. ಮತ್ತು ಅವ್ರಿಗೇನು ಟೈಮಿಂಗ್ಸ್ ಗೊತ್ತಾಗಲ್ಲ. ಮತ್ತು ಮಕ್ಳ ಹತ್ರ ಬಿಹೇವ್ ಮಾಡೋ ರೀತಿನೂ ಚೆನ್ನಾಗಿಲ್ಲ. ಅವರು ಇನ್ನೂ ಹತ್ತಬೇಕಾದ್ರೆ ಹಂಗೆ ಮುಂದಕ್ಕೆ ಹೋದರೆ ಯಾರಾದರೂ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರೇನು ಜವಾಬ್ದಾರಿಯಾಗಿರ್ತಾರ? ಅಕಸ್ಮಾತ್ ಏನಾದರೂ ದುಡ್ಡು ಕೊಡ್ಬೋದು ಅಷ್ಟೇ, ಮತ್ತೆ ಅವ್ರ ಪ್ರಾಣ ತಂದು ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಕ್ಳ ಹತ್ರ ಚೆನ್ನಾಗಿ ಬಿಹೇವ್ ಮಾಡಿರಿ, ಸ್ವಲ್ಪ ತಾಳ್ಮೆಯಿಂದ ಮಕ್ಳು ಹತ್ತೋವರೆಗೂ ಕಾಯಿರಿ ಅಂತ ಹೇಳಿ ಬಸ್ ಬೇಕೇ ಬೇಕು, ಪರ್ಫೆಕ್ಟ್ ಬಸ್ ರೂಟ್ ಬಿಡ್ರಿ ಅಂತ ಕೇಳ್ತೀನಿ. ಮತ್ತು ನಮಗೆ ಒಂದು ಬಸ್ ಬರ್ತಾಯಿತ್ತು 9 ಗಂಟೆಗೆ, ಅದು ಇನ್ ಟೈಮಿಗೆ ಬರೋಲ್ಲ. ಒಂದೊಂದ್ಸತಿ 10 ಗಂಟೆ ಆಗುತ್ತೆ. ಮಕ್ಕಳೆಲ್ಲ ಹೆಂಗೆ ಹೋಗಬೇಕು, ಸ್ಕೂಲ್ಗೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ಕರೆಕ್ಟಾಗಿ 9:20ಕ್ಕೆ ಬಸ್ ಇಲ್ಲಿಂದ ತಾವರೆಕೆರೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಯಂಕಾಲ 5 ಗಂಟೆ ಕರೆಕ್ಟಾಗಿ ಸ್ಕೂಲ್ ಹತ್ರ ಇದ್ದರೆ ಸಾಕು ಅಂತ. ನಾನು ಹೊಸ ಸ್ಕೂಲಲ್ಲಿ ಓದಕ್ಕೆ ಹೋಗ್ತಾ ಇದ್ದೀನಿ. ನಾವು ಹೋಗೋದಕ್ಕೆ ದೂರ ಇದೆ, ಅದರಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸು ಇನ್ ಟೈಮಿಗೆ ಬರ್ತಾ ಇಲ್ಲ, ಇನ್ ಟೈಮಿಗೆ ಬಂದ್ರೂ ಬರ್ತಾ ಇಲ್ಲ, ಬರೋದು ಇಲ್ಲ. ಬರೋದು ಯಾವಾಗ ಅಪರೂಪಕ್ಕೆ ಅಮಾವಾಸ್ಯೆಗೋ ಪೌರ್ಣಮಿಗೋ ಅನ್ನೋ ಥರ ಬಸ್ ಇನ್ ಟೈಮಿಗೆ ಬರ್ತೈತೆ. ಅದರಿಂದ ಬಸ್ನೊಂದು ಸ್ವಲ್ಪ ಬೇಗ ಕಳಿಸ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಮತ್ತು ಬಸ್ಸು ವಾಪಸ್ ಹೊಸೂರಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಬರ್ಬೇಕಾದ್ರೆ ಕೆಲವು ವಿದ್ಯಾರ್ಥಿಗಳನ್ನ ಅಲ್ಲೇ ಬಿಟ್ಟು ಬರ್ತಾರೆ, ಬಸ್ನ ಮೂವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಹುಡುಗರೆಲ್ಲ ಜೋರಾಗಿ ಹೋಗ್ಬೇಕು ಅಂತ ಎಲ್ಲ ಹೋಗ್ತಾ ಇರ್ತಾರೆ. ಅದರಿಂದ ಕೆಲವು ನೋವುಗಳು ಆಗವೆ, ಗಾಯಗಳು ಆಗವೆ. ಅದ್ರಲ್ಲಿ ನನಗೂ ಒಂದು ಸ್ವಲ್ಪ ಆಗೈತೆ, ಅದರಿಂದ ಇಲ್ಲೊಂದು ಸ್ವಲ್ಪ ತರಚ್ಕೊಂಡೈತೆ. ಈ ಥರ ಎಲ್ಲ ಆಗುತ್ತೆ. ಮತ್ತು ಕೆಲವು ವಿದ್ಯಾರ್ಥಿಗಳನ್ನ ಅಲ್ಲೇ ಸ್ಕೂಲ್ ಹತ್ರನೇ ಬಿಟ್ಟು ಬಂದಿದ್ರು. ಒಂದು 10-15 ಜನ ವಿದ್ಯಾರ್ಥಿಗಳು ಮನೇಲಿ ನೆಲ್ಕೊಂಡು ಊರಿಗೆ ಹೋಗಿದ್ರು. ಅವ್ರಿಗೆ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರಗಳೆಲ್ಲ ಆಗವೆ. ನಾವು ನೋಡಿರಿ ಇವತ್ತು ಸ್ಕೂಲಿಗೆಲ್ಲ ರಜಾ ಹಾಕಿ ಸ್ಟ್ರೈಕ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ದು ಇವತ್ತಿಂದು ಸ್ಕೂಲಿಂದ ಭವಿಷ್ಯನೂ ಹೋಗ್ತಾ ಐತೆ. ಇವತ್ತು ಸ್ಕೂಲಿಂದು ಅಲ್ಲೇನು ಪಾಠ ಮಾಡ್ತಾರೋ ನಾಳೆ ಹೋದರೆ ಇವತ್ತಿಂದ ಅರ್ಥ ಆಗಲ್ಲ. ಅದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಂಡು ಮೇಲಧಿಕಾರಿಗಳೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕ್ಲೀನಾಗಿ ನಮಗೆ ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ, ಮತ್ತು ಕಲ್ಪಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತು ಇದರಿಂದ ತುಂಬ ಜನ ವಿದ್ಯಾರ್ಥಿಗಳಿಗೂ ಮನ್ಸಿಗೆ ತುಂಬ ಬೇಜಾರಾಗೈತೆ. ವಿದ್ಯಾರ್ಥಿಗಳು ನೊಂದ್ಕೊಂಡ್ರೆ ನಿಮ್ಗೆ ಯಾರಿಗೂ ಏನು ಸರಿಯಾಗಿ ಇದಾಗಲ್ಲ, ಏನು ಒಳ್ಳೇದಾಗಲ್ಲ ಶಿರಾ ಡಿಪೋ ವ್ಯವಸ್ಥೆನೇ ಸರಿ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಡಿಪೋ ಮ್ಯಾನೇಜರ್ ಸರಿ ಇಲ್ವೋ, ಅಲ್ಲಿರೋ ಸ್ಟಾಫ್ ಸರಿ ಇಲ್ವೋ, ಅಥವಾ ಶಿರಾನ ರೂಲ್ ಮಾಡ್ತಾ ಇರ್ತಕ್ಕಂಥ MLA ಸಾಹೇಬರು ಸರಿ ಇಲ್ವೋ, ಏನು ಒಂದು ಗೊತ್ತಾಗ್ತಾ ಇಲ್ಲ. ಇದರಿಂದ ನೋಡ್ತಾ ಇದ್ರೆ ಮೋಸ್ಟ್ಲಿ ಶಿರಾನೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದೊಂದು ಬಸ್ಸಿನ ಒಂದು ವಿಚಾರದಿಂದ ಶಿರಾಕ್ಕೆ ಒಂದು ಕೆಟ್ಟ ಹೆಸರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಿರಾದ ಶಿರಾಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಇದು ನಮ್ಮ ತಾಲೂಕು ಅಂತ ನಮಗೆ ಹೆಮ್ಮೆ ಐತೆ. ಆದರೂ ಈ ಕೆಟ್ಟ ಹೆಸರು ಬಂದರೆ ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಶಿರಾಕ್ಕೊಂದು ಕೆಟ್ಟ ಹೆಸರು ಬರಬಾರ್ದು. ಇದು ನಮ್ಮ ತಾಲೂಕು ಅಂತ ಹೆಮ್ಮೆನೂ ಐತೆ. ಆದರೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸರಿಯಾಗಿ ಬಸ್ನ ಕಲ್ಪಿಸ್ಕೊಡ್ಬೇಕು. ಇಲ್ಲಾಂದರೆ ಇದಕ್ಕಿಂತ ಶಾನೆ ಮುಂದ್ಗಡೆ ಇನ್ನೊಂದು ಸ್ಟೆಪ್ ಮೇಲ್ಗಡೆ ಹೋಗಿ ಇನ್ನೊಂದು ದೊಡ್ಡದಾಗಿ ಸ್ಟ್ರೈಕ್ ಮಾಡಬೇಕಾಗುತ್ತೆ.